ಕೂದ್ಲಿನ ಸಮಸ್ಯೆ ಯಾರಿಗಿಲ್ಲ ಹೇಳಿ. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಕಾಡ್ತಾನೆ ಇರತ್ತೆ ಅಲ್ವಾ. ಒಂದೇ ಕೂದ್ಲು ಉದುರುತ್ತಾ ಇರೋದು, ಇಲ್ಲ ಕೂದ್ಲು ಬೇಗನೆ ಬಿಳಿ ಆಗೋದು, ಇಲ್ಲ ತಲೆಯಲ್ಲಿ ಡ್ಯಾಂಡ್ರಪ್ ಆಗೋದು, ಈ ರೀತಿಯ ಸಮಸ್ಯೆ ಖಂಡಿತ ಇರತ್ತೆ. ಹಾಗಿರುವಾಗ ನಾವು ಈ ರೀತಿಯಾಗಿ ಮನೆಯಲ್ಲೇ ಒಂದು ನೈಸರ್ಗಿಕವಾದ ಶಾಂಪೂನ ಬಳಸಿದ್ರೆ ಖಂಡಿತ ಇದಕ್ಕೆ ಸ್ವಲ್ಪನಾದ್ರೂ ಪರಿಹಾರ ಸಿಗತ್ತೆ ಅಂತ ನಾನ್ ಕಂಡ್ಕೊಂಡಿದೀನಿ ಈ ರಿಸಲ್ಟ್ ಅನ್ನ. ಹಾಗಾಗಿ ನಿಮ್ ಜೊತೆನೂ ಕೂಡ ನಾ ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪಾ. ಇವತ್ತು ನೈಸರ್ಗಿಕವಾಗಿ ಶಾಂಪೂ ರೆಡಿ ಮಾಡೋದಕ್ಕೆ ನಾನಿಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅನ್ನ ರೆಡಿ ಇಟ್ಕೊಂಡಿದ್ದೀನಿ. ಅದು ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸರಿಯಾದ ಅಳತೆಯಲ್ಲಿ ಹೇಳ್ತೀನಿ, ನೋಡ್ಕೊಂಡು ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಇದನ್ನ ಮಾಡ್ಕೋಬಹುದು. ಇದಕ್ಕೂ ಮೊದಲು ನಾನೊಂದು ಶಾಂಪೂವಿನ ವಿಡಿಯೋ ಹಾಕಿದೆ, ಬಟ್ ಅದ್ರ ಲಿಂಕ್ ಬೇಕಾದ್ರೆ ನಾನು ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತೀನಿ, ನೀವು ಆ ವಿಡಿಯೋನು ಬೇಕಾದ್ರೆ ನೋಡ್ಬೋದು. ನಾನಿಲ್ಲಿ ಶೀಗೆಕಾಯಿ 100 ಗ್ರಾಮ್ ತಗೊಂಡಿದ್ದೀನಿ. ಹಾಗೆ ಅಂಟು ಒಳದ ಕಾಯಿ 100 ಗ್ರಾಮ್, ಮತ್ತೆ ಆಮ್ಲ ಡ್ರೈ ಅಂದ್ರೆ ಒಣಗಿರುವಂತಹ ನೆಲ್ಲಿಕಾಯಿ ಒಂದು 100 ಗ್ರಾಮ್, ಅದೇ ರೀತಿ ರೋಸ್ ಮರಿ 50 ಗ್ರಾಮ್, ಅಗಸೆ ಬೀಜ ಒಂದು 50 ಗ್ರಾಮ್, ಹಾಗೆ ಮೆಂತ್ಯ ಸೀಡ್ಸ್ ಕೂಡ 50 ಗ್ರಾಮ್. ಇಷ್ಟು ನೀವು ತೆಗೆದು ರೆಡಿ ಮಾಡಿ ಇಟ್ಕೋಬೇಕಾಗಿರುತ್ತೆ. ಇಲ್ಲಿ ನಾನು ಶಾಂಪೂ ಬೇಸ್ ಅನ್ನ ಯೂಸ್ ಮಾಡಿ ಶಾಂಪೂನ ರೆಡಿ ಮಾಡ್ತಾ ಇರೋದು, ಹಾಗಾಗಿ ನಾನು ಈ ರೀತಿ ಮಾಡ್ಕೊಂಡೆ. ನೀವೇನಾದ್ರೂ ಶಾಂಪೂ ಬೇಸ್ ಯೂಸ್ ಮಾಡಲ್ಲ, ಬರೀ ಇದನ್ನೇ ಯೂಸ್ ಮಾಡ್ತೀರಾ ಅಂದ್ರೆ ಇಲ್ಲಿ ನೀವು ಅಂಟುಗಳ ಕಾಯಿನ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅಂದ್ರೆ ನಾನಿಲ್ಲಿ 100 ಗ್ರಾಮ್ ಹಾಕಿದ್ನಲ್ವಾ, ನೀವೊಂದು 200 ಗ್ರಾಮ್ ಅನ್ನ ಸೇರ್ಸ್ಕೋಬಹುದು. ಆವಾಗ ನಿಮ್ಗೆ ಸೋಪಿನ ನೊರೆ ಚೆನ್ನಾಗಿ ಬರುತ್ತೆ. ಇಲ್ಲ ಸ್ವಲ್ಪ ನೊರೆ ಕಡಿಮೆ ಇರುತ್ತೆ ಇದ್ರಲ್ಲಿ. ನಾನಿಲ್ಲಿ ಶಾಂಪೂ ಬೇಸ್ ಬಳಸ್ತೀನಿ, ಹಾಗಾಗಿ ಹಾಗೆ ಮಾಡ್ಕೊಂಡೆ. ಇವಾಗ ನೋಡಿ, ನಾನು ಶೀಗೆಕಾಯಿ, ಅಂಟುಳದ ಕಾಯಿ ಮತ್ತೆ ನೆಲ್ಲಿಕಾಯಿಯನ್ನ ಒಮ್ಮೆ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿ ಆದ್ಮೇಲೆ ನೀವಿಲ್ಲಿ ಫಿಲ್ಟರ್ ವಾಟರ್ ನ ಯೂಸ್ ಮಾಡ್ಕೊಂಡು 1 ನೈಟ್ ಫುಲ್ ಅದರಲ್ಲಿ ಆ ನೀರಿನಲ್ಲಿ ನೆನೆಯಕ್ಕೆ ಬಿಟ್ಬಿಡಿ. ಅದಾದ್ಮೇಲೆ ಮೆಂತ್ಯ ಕಾಳು ಮತ್ತೆ ಅಗಸೆ ಬೀಜ ಇದನ್ನು ಸಹ ಅಷ್ಟೇ ಫಿಲ್ಟರ್ ನೀರು. ಇಲ್ಲಿ ಎಲ್ಲದಕ್ಕೂ ನಾವು ಫಿಲ್ಟರ್ ನೀರನ್ನೇ ಯೂಸ್ ಮಾಡ್ಬೇಕು, ಯಾವುದೇ ರೀತಿಯ ಬೋರ್ವೆಲ್ ವಾಟರ್ ನ ಯೂಸ್ ಮಾಡ್ಬೇಡಿ. ಫಿಲ್ಟರ್ ವಾಟರ್ ನ ಬಳಸ್ಕೊಂಡು ಇಲ್ಲಿ ಮೆಂತ್ಯ ಮತ್ತು ಅಗಸೆ ಬೀಜಕ್ಕೆ ನೀರನ್ನ ಸೇರಿಸಿ ಅದು ಮೇಲ್ಗಡೆ ಬಳಿತಾ ಇರತ್ತೆ ಅಲ್ವಾ, ಅದು ಅಡಿಗಡೆ ಕೂತ್ಕೋಬೇಕು. ಯಾಕಂದ್ರೆ ಮೇಲ್ಗಡೆ ಬಳಿತಾ ಇದ್ರೆ ಅದ್ರ ಅಂಶ ಅಷ್ಟು ಬಿಡಲ್ಲ. ಅಡಿಗಡೆ ಕೂತ್ಕೊಳ್ಳೋ ಹಾಗೆ ಕೈ ಆಡಿಸಿ ಅದನ್ನ ಹಾಗೆ 1 ನೈಟ್ ಫುಲ್ ಮುಚ್ಚಿಟ್ಬಿಡಿ. ಮತ್ತೆ ಇದು ಕೂಡ ಅಷ್ಟೇ ರೋಸ್ಮರಿ, ಅದು ಮುಳುಗುವಷ್ಟು ನೀರನ್ನ ಹಾಕಿ ಇದನ್ನು ಕೂಡ ನೈಟ್ ಫುಲ್ ಬಿಡ್ಬೇಕಾಗತ್ತೆ. ನೀವಿಲ್ಲಿ ನೆನ್ಸದೇನಕ್ಕೆ ಅಂದ್ರೆ ತುಂಬಾ ಚೆನ್ನಾಗಿ ನೆಂದು ಅದ್ರ ಅಂಶ ಇರತ್ತೆ ಅಲ್ವಾ, ಅದ್ರ ಅಂಶ ಎಲ್ಲ ನೀರಿನ ಜೊತೆ ಬಿಟ್ಕೊಂಡೇ ಇರತ್ತೆ. ಆವಾಗ ನಮ್ಗೆ ಶಾಂಪೂ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗತ್ತೆ. ಇನ್ನೊಂದಂದ್ರೆ ಆ ನೀರನ್ನ ನಾವ್ ಎಲ್ಲೂ ಬಿಸಾಡಲ್ಲ, ಆ ಶಾಂಪೂವಿಗೆ ನಾವು ಈ ನೀರನ್ನ ಬಳಸ್ಕೊಳ್ತೀವಿ, ಹಾಗಾಗಿ ಯೂಸ್ ಆಗತ್ತೆ. ಇಲ್ಲಿ ನೋಡಿ, ನಾನ್ ಬೆಳಿಗ್ಗೆ ಎದ್ದು ನೋಡ್ದೆ, ಇಷ್ಟು ಕಲರ್ ಚೇಂಜ್ ಆಗಿದೆ, ಫುಲ್ ಕಂಪ್ಲೀಟ್ ಆಗಿ ಕಲರ್ ಬಿಟ್ಟಿದೆ. ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ನೆಂದಿದೆ. ಇವಾಗ ನಾವು ಯಾವ ರೀತಿ ಮಾಡ್ತಾ ಹೋಗ್ಬೇಕು ಅಂತ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಇಲ್ಲಿ ನಾವಿಲ್ಲಿ ಅಂಟು ಒಳದ ಕಾಯಿ ಮತ್ತೆ ಶೀಗೆಕಾಯಿ ಮತ್ತೆ ನೆಲ್ಲಿಕಾಯಿ ಎಲ್ಲ ತಗೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ಹೇಳಿ, ಕೈಯಲ್ಲಿ ಪಟ್ಟಂತ ಮುರಿಬಹುದು, ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ನೀವಿಲ್ಲಿ ಅಂಟು ಒಳದ ಕಾಯಿಯಲ್ಲಿ ಬೀಜ ಇರತ್ತೆ, ಆ ಬೀಜನ ಎಲ್ಲ ಸಪರೇಟ್ ಆಗಿ ಬಿಡಿಸ್ಕೋಬೇಕಾಗುತ್ತೆ. ನಾವಿಲ್ಲಿ ಶೀಗೆಕಾಯಿ ಬಳಸೋದ್ರಿಂದ ನಮ್ಗೆ ನೈಸರ್ಗಿಕವಾಗಿ ನಮ್ಮ ಕೂದಲನ್ನ ಕ್ಲೀನ್ ಮಾಡ್ಕೋಬಹುದು. ಜೊತೆಗೆ ಇದು pH ಬ್ಯಾಲೆನ್ಸ್ ಕೂಡ ಚೆನ್ನಾಗೇ ಇಟ್ಟಿರುತ್ತೆ. ಮತ್ತೆ ಕೂದಲು ಬೇಗ ಬಿಳಿ ಆಗೋದನ್ನು ಕೂಡ ಇದು ತಡೆಯುತ್ತೆ. ಹಾಗೆ ಅಂಟು ಒಳದ ಕಾಯಿಯನ್ನು ಯಾಕೆ ಬಳಸ್ತೀವಿ ಅಂದ್ರೆ ಇದು ನೈಸರ್ಗಿಕವಾದ ಒಂದು ಕ್ಲೀನಿಂಗ್ ಏಜೆಂಟ್ ಅಂತಾನೆ ಹೇಳ್ತಾರೆ. ನೈಸರ್ಗಿಕವಾದ ಸೋಪ್ ನೆಟ್ ಅಂದ್ರೆ ಅದು ಯಾವುದೇ ರೀತಿಯ ಕೆಮಿಕಲ್ ಇಲ್ಲದೆ ನಮ್ಗೆ ಒಂದು ಸೋಪ್ ರೀತಿಯಲ್ಲಿ ಕೊಡುತ್ತೆ. ಹಾಗಾಗಿ ನಾವು ಇದನ್ನ ಬಳಸ್ಕೋಬಹುದು. ಇದನ್ನ ನೋಡಿ, ಇವಾಗ ನಾನು ಇದನ್ನ ಯಾವುದು ಅಂಟುಗಳ ಕಾಯಿ ಮತ್ತೆ ಶೀಗೆಕಾಯಿ ಮತ್ತೆ ನೆಲ್ಲಿಕಾಯಿಯನ್ನ ಒಂದ್ ಮಿಕ್ಸಿ ಜಾರಿಗೆ ಹಾಕಿ, ಆ ನೀರನ್ನ ತೆಗ್ದಿಲ್ಲ, ಆ ನೀರ್ ಅದ್ರಲ್ಲೇ ಇದೆ, ಅದನ್ನ ಮಾತ್ರ ನಾನು ಮಿಕ್ಸಿಯಲ್ಲಿ ಹಾಕಿ ತರಿತರಿಯಾಗಿ ರುಬ್ಕೊಂಡು ನೀವು ಆ ನೆನ್ಸಿದ ನೀರಿದೆ ಅಲ್ವಾ ಅದಕ್ಕೆನೆ ಹಾಕೊಳ್ಳಿ. ನಾನಿಲ್ಲಿ ಎಲ್ಲದನ್ನ ನೈಸಾಗಿ ರುಬ್ಕೊಂಡು ಅಂದ್ರೆ ತರಿತರಿಯಾಗಿ ರುಬ್ಕೊಂಡು ಎಲ್ಲದನ್ನ ಆ ಬೌನಿಗೆ ಹಾಕೊಂಡೆ, ಅದೇ ನೀರಿಗೆ ಹಾಕೊಂಡಿದ್ದು. ಮತ್ತೆ ಇಲ್ಲಿ ನೀವು ಸ್ವಲ್ಪ ಎಕ್ಸ್ಟ್ರಾ ಬೇರೆ ನೀರನ್ನ ಕೂಡ ಸೇರಿಸ್ಕೊಳ್ಳಿ. ಇಲ್ಲೂ ಕೂಡ ಫಿಲ್ಟರ್ ವಾಟರ್ನೇ ಬಳಸಿ, ಯಾವುದೇ ರೀತಿಯ ಬೋರ್ವೆಲ್ ವಾಟರ್ ಅನ್ನ ಬಳಸ್ಬೇಡಿ. ಅದಾದ್ಮೇಲೆ ರೋಸ್ಮೆರಿ ನಿನ್ನೆ ನೈಟ್ ನೆನ್ಸಿದೀವಲ್ವಾ, ಅದನ್ನು ಕೂಡ ನೀರ್ ಸಮೇತ ನೀವು ಇಲ್ಲಿ ಹಾಕೊಳ್ಳಿ. ಇದನ್ನ ಹಾಕಿ ಒಮ್ಮೆ ಚೆನ್ನಾಗಿ ಎಲ್ಲದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನೆಲ್ಲಿಕಾಯಿಯನ್ನ ಕೂಡ ಬಳಸಿದೆ. ಇದು ಏನ್ ಮಾಡುತ್ತಂದ್ರೆ ಇದರಲ್ಲಿ ಹೇರಾಳವಾಗಿ ವಿಟಾಮಿನ್ ಸಿ ಕಂಡು ಬರುತ್ತೆ. ಹಾಗಾಗಿ ನಮ್ ಕೂದ್ಲು ತುಂಬಾ ದಪ್ಪವಾಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತೆ ಕೂದ್ಲು ಬೇಗ ಬಿಳಿಯಾಗೋದನ್ನು ಕೂಡ ತಡೆಯುತ್ತೆ. ನಾನಿಲ್ಲಿ ಸ್ಟವ್ ಮೇಲೆ ಇಟ್ಟೆ, ಅದು ನಿಮ್ಗೆ ಮಿನಿಮಮ್ ಒಂದು 1 ಅವರ್ ಕುದಿಬೇಕಾಗತ್ತೆ. ಚೆನ್ನಾಗಿ ಕುದ್ದು ಅದ್ರದ್ದು ಇದೆಲ್ಲ ಅಂಶ ಎಲ್ಲ ಅದ್ರ ಜೊತೆನೆ ನೀರಿನ ಜೊತೆ ಬಿಡ್ಬೇಕಾಗತ್ತೆ. ಹಾಗಾಗಿ 1 ಅವರ್ ಕುದಿಸ್ಕೊಳ್ಳಿ. ಅದಾದ್ಮೇಲೆ
ಅದಾದ್ಮೇಲೆ ಇಲ್ಲಿ ನೋಡಿ ಮೆಂತ್ಯ ಮತ್ತೆ ಅಗಸೆ ಬೀಜ ಇದನ್ನ ತಗೊಂಡೆ. ಇದನ್ನು ಸಹ ಅಷ್ಟೇ ನೀವು ಒಂದು ದೊಡ್ಡ ಬೌನಿಗೆ ಹಾಕಿ ಮತ್ತೆ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಸಪರೇಟ್ ಆಗಿ ಕುದಿಸ್ಕೊಳ್ಳಿ. ಅದಾದ್ಮೇಲೆ ನಾನಿಲ್ಲಿ ಒಂದ್ ಸ್ವಲ್ಪ ದಾಸವಾಳದ ಎಲೆಯನ್ನ ಕೂಡ ತೆಗೆದಿಟ್ಕೊಂಡಿದ್ದೀನಿ. ದಾಸವಾಳದ ಎಲೆ ಏನಕ್ಕೆ ಹಾಕ್ತಾರೆ ಅಂದ್ರೆ ಇದು ಒಂದ್ ರೀತಿ ಒಳ್ಳೆ ಕಂಡೀಷನರ್, ಮತ್ತೆ ನಮ್ ಕೂದಲಲ್ಲಿ ಡ್ಯಾಂಡ್ರಫ್ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ತುಂಬಾ ಹೆಲ್ಪ್ ಇದೆ ಇದರಿಂದ. ನಾವು ಡೈರೆಕ್ಟ್ ಕೆಲವರು ಹಸಿ ಹಾಕ್ತಾರೆ, ಬಟ್ ಹಸಿನೂ ಹಾಕೋಬಹುದು. ಬಟ್ ನಾನಿಲ್ಲಿ ಹಸಿ ಸಿಗಲ್ಲ ಅಂತ ಈ ರೀತಿ ಒಣಗಿಸಿಟ್ಟು ತಗೊಂಡ್ ಬಂದಿರ್ತೀನಿ, ಅದನ್ನೇ ಕೂಡ ಇಲ್ಲಿ ನಾನು ಸೇರಿಸ್ಕೊಂಡೆ. ಇದು ನಮ್ಗೆ ಡ್ಯಾಂಡ್ರಫ್ ಅನ್ನ ಕೂಡ ಕಡಿಮೆ ಮಾಡುತ್ತೆ. ತುಂಬಾ ಚೆನ್ನಾಗಿ ಕಂಡೀಷನರ್ ತರ ಆಗಿ ವರ್ಕ್ ಆಗತ್ತೆ. ಇದನ್ನ ನೀವು ಎಷ್ಟು ಬೇಕೋ ಅಷ್ಟನ್ನ ನೀವು ಸೇರ್ಸ್ಕೋಬಹುದು. ಹಾಗೆ ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕೂಡ ಮಿನಿಮಮ್ 1 ಅವರ್ ಎಲ್ಲದ್ರ ಜೊತೆಗೂ ಕೂಡ ಬೆರೆತು ಅದ್ರದ್ದು ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ. ನಿಮ್ಗೆ ನೋಳೆ ತರ ಅಂಶ ಬೀಳುತ್ತೆ ದಾಸವಾಳದ ಎಲೆಯಿಂದ. ಮತ್ತೆ ಅದು ನಮ್ ಕೂದಲು ಉದುರೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಖಂಡಿತ ಸಹಾಯ ಮಾಡುತ್ತೆ ದಾಸವಾಳದ ಎಲೆ. ಇಲ್ಲಿ ನೋಡಿ ನಾನು ಸಪರೇಟ್ ಆಗಿ ಯಾವುದು ಮೆಂತ್ಯ ಕಾಳು ಮತ್ತೆ ಅಗಸೆ ಬೀಜನ ಕೂಡ ಕುದಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಇದು ಕುದಿತಾ ಇದೆ. ಇವಾಗ ಎಲ್ಲ ಕುದಿತಾ ಬಂತು, 1 ಅವರ್ ಆಗಿದೆ. ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತೇಳಿ. ಫುಲ್ ಕಂಪ್ಲೀಟ್ ಆಗಿ ಬಿಟ್ಕೊಂಡಿದೆ ಇವಾಗ ಇದು. ಇದು ಕೂಡ ರೆಡಿ ಆಯ್ತು. ಇವಾಗ ನಾವು ಈ ಮೆಂತ್ಯ ಮತ್ತೆ ಅಗಸೆ ಬೀಜದ್ದು ಏನ್ ಮಾಡ್ಬೇಕಂದ್ರೆ ಅದ್ರದ್ದು ಕಂಡೀಷನರ್ ಸಿಗತ್ತೆ ನಮ್ಗೆ. ಆ ಕಂಡೀಷನರ್ ಅನ್ನ ಸಪರೇಟ್ ಆಗಿ ತಗೋಬೇಕು. ಅಂದ್ರೆ ಲೋಳೆ ಅಂಶ ಸಿಗತ್ತೆ, ಆ ಲೋಳೆ ಅಂಶನ ಸಪರೇಟ್ ಆಗಿ ಇಟ್ಕೋಬಹುದು. ನಿಮ್ಗೆ ಇಲ್ಲಿ ಇನ್ನೊಂದಂದ್ರೆ ನೀವು ಬೇರೆ ಶಾಂಪು ಏನಾದ್ರು ಬಳಸ್ತಾ ಇದ್ರೆ ನಿಮ್ಗೆ ನ್ಯಾಚುರಲ್ ಆಗಿ ಕಂಡೀಷನರ್ ಬೇಕಂದ್ರೆ ಈ ರೀತಿಯಾಗಿ ನೀವು ನ್ಯಾಚುರಲ್ ಕಂಡೀಷನರ್ ನ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಬೇಕಾದ ಹಾಗೆ ನೀವು ಇದನ್ನ ಬಳಸ್ಕೋಬಹುದು. ಇದೊಂದು ನ್ಯಾಚುರಲ್ ಆಗಿ ಕಂಡೀಷನರ್ ಆಗಿ ಖಂಡಿತ ವರ್ಕ್ ಆಗತ್ತೆ. ತುಂಬಾ ಹೆಲ್ಪ್ ಕೂಡ ಆಗತ್ತೆ ಕೂದ್ಲಿಗೆ. ಮೆಂತ್ಯ ಕೂಡ ತುಂಬಾ ಒಳ್ಳೇದಲ್ವಾ, ಎಲ್ಲಾ ರೀತಿಯಲ್ಲೂ ನಿಮ್ಗೆ ಸಹಾಯ ಆಗುತ್ತೆ. ಬೆಸ್ಟ್ ಕಂಡೀಷನರ್ ಕೂಡ ಆಗತ್ತೆ, ಕೂದ್ಲು ಕೂಡ ಸೇಫ್ ಆಗಿರುತ್ತೆ, ಚೆನ್ನಾಗಿ ಗ್ರೋ ಆಗ್ಲಿಕ್ಕೆ ಹೆಲ್ಪ್ ಮಾಡತ್ತೆ. ನಾವು ಈ ಒಂದು ಬಟ್ಟೆ ಸಹಾಯದಿಂದ ಆ ಲೋಳೆ ಅಂಶ ಏನಿರುತ್ತೆ ಅದನ್ನ ಹಿಂಡ್ಕೊಂಡು ತಕೋಬೇಕಾಗತ್ತೆ. ಈ ರೀತಿಯಾಗಿ ನೋಡಿ ನಾನು ಇಲ್ಲಿ ತೆಗಿತಾ ಇದ್ದೀನಲ್ವಾ, ಇದೇ ರೀತಿಯಾಗಿ ನೀವು ಕೂಡ ಅದೆಲ್ಲದನ್ನ ಅದೇ ರೀತಿಯಾಗಿ ತೆಗೆದು ಈ ರೀತಿ ಲೋಳೆ ಅಂಶನ ಸಪರೇಟ್ ಆಗಿ ಇಟ್ಕೊಳ್ಳಿ. ಇದೊಂಥರ ಜೆಲ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿ ಕಂಡೀಷನರ್ ಆಗಿ ವರ್ಕ್ ಆಗತ್ತೆ. ಈಗ ನಾನೆಲ್ಲ ಮಾಡ್ಕೊಂಡೆ ನೋಡಿ, ಇಷ್ಟು ಸಿಕ್ತು. ಅದಾದ್ಮೇಲೆ ಇವಾಗ ಮೆಂತ್ಯ ಮತ್ತೆ ಅಗಸೆ ಬೀಜದಲ್ಲಿ ಇನ್ನೂ ಕೂಡ ಲೋಳೆ ಅಂಶ ಇರುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಬಿಸಿನೀರನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ಮತ್ತೆ ಹಾಗೆ ಸ್ವಲ್ಪ ನೆನೆಯೋದಕ್ಕೆ ಇಟ್ಬಿಡಿ. ಮತ್ತೆ ನಮ್ಗೆ ಅದರಿಂದ ಸ್ವಲ್ಪ ಲೋಳೆ ರಸನ ತಗೊಳ್ಬಹುದು ನಾವು. ಮತ್ತೆ ಸಿಗತ್ತೆ ನಮ್ಗೆ ಈ ರೀತಿ ಮಾಡೋದ್ರಿಂದ. ಅಂದ್ರೆ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ, ಹಾಗಾಗಿ ಮತ್ತೆ ಮತ್ತೆ ತಗೋಬಹುದು ನಾವು ಅದನ್ನ. ಇಲ್ಲಿ ನೋಡಿ ಕೊದ್ದು ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆಯ್ತು. ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಅದ್ರದ್ದು ಸಪರೇಟ್ ಮಾಡ್ಕೋಬೇಕು. ಶೀಗೆಕಾಯಿ ಅದು ಪೌಡ್ರ್ ಗಿಡ್ರ್ ಎಲ್ಲ ಇರತ್ತಲ್ಲ, ತಲೆಗೆ ಹಾಕೊಳ್ಳಕ್ಕೆ ತಿಕ್ಕೊಳಕ್ ಆಗಲ್ಲ ನಮ್ಗೆ, ಬರೀ ಲಿಕ್ವಿಡ್ ಬೇಕಲ್ವಾ. ಹಾಗಾಗಿ ನಾವ್ ಇದನ್ನ ಎಲ್ಲ ಸಪರೇಟ್ ಮಾಡ್ಕೊಳ್ಳಿ. ನೀವು ಈ ರೀತಿಯಾಗಿ ಮಾಡ್ಕೊಂಡು ಆಮೇಲೆ ಒಂದು ಬಟ್ಟೆ ಸಹಾಯದಿಂದ ಚಂದ ಮಾಡಿ ಹಿಂಡಿದ್ರು ಕೂಡ ಅದ್ರ ಅಂಶ ಎಲ್ಲ ಚಂದಾಗಿ ಬಿಟ್ಕೊಂಡಿರತ್ತೆ. ನೀರ್ ಜೊತೆಗೆ ಯಾವ್ದು ಕೂಡ ಉಳ್ಕೊಳ್ಳಲ್ಲ, ಫುಲ್ ಬರೀ ಕಸ ಕಸ ತರ ಉಳಿಯುತ್ತೆ ಅಷ್ಟೇ. ಬಟ್ ಈ ರೀತಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು ಬಟ್ಟೆ ಸಹಾಯದಿಂದ ಇವಾಗ ನಾನು ಲೋಳೆ ರಸ ತೆಗ್ದ್ನಲ್ವಾ, ಅದೇ ರೀತಿ ಕೂಡ ಇದು ಉಳಿದಿದ್ದನ್ನ ಕೂಡ ಬಟ್ಟೆ ಸಹಾಯದಿಂದ ಹಿಂಡಿ ಒಮ್ಮೆ ಅದ್ರ ರಸವನ್ನ ಕೂಡ ನೀವು ತಗೊಳ್ಳಿ. ಅವಾಗ ಕಂಪ್ಲೀಟ್ ಆಗಿ ನಮ್ಗೆ ಎಲ್ಲಾ ಅಂಶ ಸಿಕ್ಬಿಡತ್ತೆ ಶಾಂಪೂವಿಗೆ. ಇಲ್ಲಿ ನೋಡಿ ನಾವು ರೋಸ್ಮೆರಿ ಬಳಸಿದೀವಿ. ರೋಸ್ಮೆರಿ ಯಾಕೆ ಬಳಸಿದೀವಿ ಅಂತ ಹೇಳಿದ್ರೆ ನಮ್ಮ ಇದು ರಕ್ತ ಸಂಚಾರಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ತಲೆಯಲ್ಲಿ ಕೂದಲು ಉದ್ರದೇ ಇರುವ ಹಾಗೆ, ಮತ್ತೆ ಸೋರಿಯಾಸಿಸ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದು ಕೂಡ ನಾವು ಈ ರೋಸ್ಮೆರಿ ಬಳಸೋದ್ರಿಂದ ಖಂಡಿತ ಕಡಿಮೆ ಆಗುತ್ತೆ. ಇದು ಹೊಸ ಕೂದಲು ಹುಟ್ಟೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ರೋಸ್ಮೆರಿ ತುಂಬಾ ಹೆಲ್ಪ್ ಇದೆ, ಹಾಗಾಗಿ ಅದನ್ನು ಕೂಡ ನಾನಿಲ್ಲಿ ಬಳಸ್ಕೊಂಡಿದ್ದೆ. ಮೆಂತ್ಯ ಕಾಳು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಕೂದ್ಲಿಗೆ ಒಳ್ಳೆ ತೇವಾಂಶ ಕೊಡುತ್ತೆ, ಮತ್ತೆ ಡ್ಯಾಂಡ್ರಫ್ ಕೂದಲು ಉದ್ರೋದನ್ನು ಕೂಡ ಇದು ತಡೆಯುತ್ತೆ. ಜೊತೆಗೆ ನಮ್ಗೆ ತಲೆಯಲ್ಲಿ ತುಂಬಾ ಇಚ್ಚಿಂಗು ಇರಿಟೇಷನ್ ಇದ್ರೆ ಅದು ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಅಗಸೆ ಬೀಜ, ಇದ್ರಲ್ಲೂ ಕೂಡ ಒಮೆಗಾ 3 ಸಾಕಷ್ಟು ಇರೋದ್ರಿಂದ ಕೂದ್ಲಿಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡುತ್ತೆ. ನೋಡಿ ನಾನು ಇವಾಗ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡೆ.
ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಯ್ತು. ನೀವು ಸ್ವಲ್ಪ ಕೈಗೆ ಹಾಕೊಂಡು ಈ ತರ ಉಜ್ಜಿ ನೋಡಿ, ಸ್ವಲ್ಪ ನೊರೆ ಬಂದಿರತ್ತೆ ನೋಡಿ, ಇಷ್ಟು ನೊರೆ ಬಂದಿರತ್ತೆ. ಯಾಕಂದ್ರೆ ಕೈ ಡ್ರೈ ಇದೆ, ನೀರ್ ಹಾಕೊಂಡಿದ್ರೆ ಇನ್ನೂ ಸ್ವಲ್ಪ ನೊರೆ ಜಾಸ್ತಿ ಬರ್ತಾ ಇತ್ತು. ಇದಕ್ಕೆ ಇವಾಗ ನಾವು ಏನ್ ಮಾಡಿ ಸಪರೇಟ್ ಆಗಿ ತೆಗ್ದಿಟ್ಕೊಂಡಿದೀವಲ್ಲ ಲೋಳೆ ರಸದ್ದು, ಅಂದ್ರೆ ಅಗಸೆ ಬೀಜ ಮತ್ತೆ ಮೆಂತ್ಯದು, ಅದನ್ನ ಇವಾಗ ಇಲ್ಲಿ ಸೇರಿಸ್ಕೊಳ್ಳಿ. ನೋಡಿ ಎಷ್ಟು ಒಳ್ಳೆ ಬೆಸ್ಟ್ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ ಇದು. ವಿತ್ ಕಂಡೀಷನರ್ ವಿತ್ ಶಾಂಪೂ ವಿತ್ ಕಂಡೀಷನರ್ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ನಾವೀಗ 2 ಸ್ಪೂನ್ ಗ್ಲಿಸರಿನ್ ಸೇರಿಸ್ಕೊಳ್ಳೋಣ. ಯಾಕಂದ್ರೆ ಕೆಲವರಿಗೆ ಸ್ನಾನ ಆದ ತಕ್ಷಣ ಕೂದಲು ಡ್ರೈ ಅನ್ಸುತ್ತೆ, ಹಾಗಾಗಿ ನೀವು ಗ್ಲಿಸರಿನ್ ಸೇರಿಸಿದ್ರೆ ಕೂದಲು ಡ್ರೈ ಅನ್ಸಲ್ಲ. ನಮ್ಮ ಕರೆಕ್ಟ್ ಆಗಿ ಅದೊಂದು ಬ್ಯಾಲೆನ್ಸ್ ಅಲ್ಲಿ ಇಡತ್ತೆ ಕೂದಲನ್ನ. ಅದ್ರ ಜೊತೆಗೆ ನಾನಿಲ್ಲಿ ಅಲೋವೆರಾ ಜೆಲ್ 1 ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಅನ್ನ ಕೂಡ ಸೇರಿಸ್ಕೊಂಡೆ. ಇದು ಸ್ಮೂತ್ ಆಗಿ ಇರಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ, ಕೂದಲಿಗೆ ತುಂಬಾ ಚೆನ್ನಾಗಿರತ್ತೆ ಶಾಂಪೂ ಜೊತೆ ಯೂಸ್ ಮಾಡಿದ್ರೆ. ಇದೆಲ್ಲದೂ ಕೂಡ ಮಿಕ್ಸ್ ಮಾಡಿ ನಾವು ಯೂಸ್ ಮಾಡೋದ್ರಿಂದ ಕೆಲವರು ಹೇಳ್ತಾರೆ ಶೀಗೆಕಾಯಿ ಬಳಸಿದ್ರೆ ಕೂದಲು ರಫ್ ಆಗತ್ತೆ ಅಂತ ಹೇಳಿ. ಖಂಡಿತ ಬರೀ ಶೀಗೆಕಾಯಿ ಯೂಸ್ ಮಾಡಿದ್ರೆ ಕೆಲವೊಮ್ಮೆ ಕೂದಲು ರಫ್ ಆಗತ್ತೆ. ನಾನ್ ಹಾಕಿರುವ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅನ್ನ ನೀವು ಯೂಸ್ ಮಾಡಿದ್ರೆ ಖಂಡಿತ ನಿಮ್ ಕೂದಲು ಇರೋ ಕೂದಲಕ್ಕಿಂತ ಸ್ಮೂತ್ ಆಗಿ ಬರುತ್ತೆ. ಇದೊಂಥರ ಚಾಲೆಂಜ್ ಅಂತಾನೆ ಹೇಳ್ಬೋದು. ತುಂಬಾ ಸ್ಮೂತ್ ಆಗತ್ತೆ, ಮತ್ತೆ ಹೇರ್ ಫಾಲ್ ಕೂಡ ಖಂಡಿತ ನಿಮ್ಗೆ ಕಡಿಮೆ ಆಗತ್ತೆ. ಯಾಕಂದ್ರೆ ನನ್ಗೆ ಅನುಭವ ಆಗಿದೆ, ನನ್ಗೆ ಕಡಿಮೆ ಆಗಿದೆ, ಮುಂಚೆನ್ಕಿಂತ ನನ್ಗೆ ಕಡಿಮೆ 100% ಹೇರ್ ಫಾಲ್ ಕಡಿಮೆ ಆಗಿದೆ. ಇವಾಗ ನೀವು ಇಷ್ಟಕ್ಕೆ ನಮ್ಮ ಈ ಶಾಂಪೂ ರೆಡಿ ಆಯ್ತು ಅಂದ್ರೆ ಯಾವುದೇ ರೀತಿಯ ಸೋಪ್ ಬೇಸ್ ಏನು ಬಳಸದೇ ಇದ್ರೆ ಇಷ್ಟಕ್ಕೆ ಶಾಂಪೂ ರೆಡಿ ಆಗತ್ತೆ. ನಾನು ಕೆಲವರು ಹಾಗೆ ಶಾಂಪೂ ಬೇಕು ಅಂತ ಹೇಳಿದ್ರು, ಸೊ ಹಾಗಾಗಿ ಒಂದ್ ಸ್ವಲ್ಪ ಶಾಂಪೂನ ನಾನು ಇಲ್ಲಿ ಸಪರೇಟ್ ಆಗಿ ಒಂದ್ ಬಾಟ್ಲಿಗೆ ಹಾಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಬಾಟ್ಲಲ್ಲಿ ನೀವು ಹಾಕಿ ಇಟ್ಕೋಬಹುದು. ಇದಕ್ಕೆ ಒಂದು 100 ml ಹಿಡಿಯುತ್ತೆ ಈ ಶಾಂಪೂಗೆ. ಮತ್ತೆ ನೀವು ಬಳಸ್ಬೇಕಾದ್ರೆ ಯಾವಾಗ್ಲೂ ಅದನ್ನ ಚೆನ್ನಾಗಿ ಶೇಕ್ ಮಾಡಿನೇ ಬಳಸ್ಬೇಕು. ಮತ್ತೆ ನೀರ್ ಜೊತೆ ಮಿಕ್ಸ್ ಮಾಡೋ ಅಗತ್ಯ ಇಲ್ಲ, ಡೈರೆಕ್ಟ್ ಆಗಿ ನೀವು ತಲೆಗೆ ಹಾಕೊಂಡು ಸ್ನಾನ ಮಾಡ್ಬೋದು. ಯಾಕಂದ್ರೆ ನೀವು ನೀರ್ ಜೊತೆ ಮಿಕ್ಸ್ ಮಾಡಿದ್ರೆ ಅಲ್ಲಿ ಸೋಪ್ ನೊರೆ ಜಾಸ್ತಿ ಬಿಡಲ್ಲ. ನೀವು ಡೈರೆಕ್ಟ್ ಆಗಿ ತಲೆಗೆ ಹಾಕೊಂಡಾಗ ನಿಮ್ಗೆ ಸ್ವಲ್ಪ ಸೋಪ್ ನೊರೆ ಸಿಗತ್ತೆ. ನೀವು ತಲೆಗೆ ಏನಾದ್ರೂ ಎಣ್ಣೆ ಗಿಣ್ಣೆ ಹಾಕಿದ್ರೆ ಚೆನ್ನಾಗಿ ಕ್ಲೀನ್ ಆಗತ್ತೆ. ಬಟ್ 2 ಸಲ ಯೂಸ್ ಮಾಡಬೇಕಾಗತ್ತೆ. ಒಂದ್ಸಲ ಹಾಗೇನೆ ಒಂದ್ಸಲ ತಿಕ್ಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇನ್ನೊಂದ್ಸಲ ಯೂಸ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಎಣ್ಣೆ ಕೂಡ ಹೋಗ್ಬಿಡುತ್ತೆ. ಇಲ್ಲ ಕೆಲವರು ಹೇಳ್ತಾರೆ ನಾನು ತುಂಬಾ ಎಣ್ಣೆ ಹಾಕೊಂಡಿರ್ತೀನಿ, ನನ್ಗೆ ಶಾಂಪೂ ಯೂಸ್ ಮಾಡಿ ಖುಷಿ ಅನ್ಸಲ್ಲ, ಯಾಕಂದ್ರೆ ಸ್ನಾನ ಮಾಡಿಸಿದ ಅನ್ಸಲ್ಲ, ಆಯಿಲಿ ಹಾಗೆ ಇರತ್ತೆ ಅಂತ. ಆ ರೀತಿ ಏನಾದ್ರೂ ಫೀಲ್ ಇದ್ರೆ ಖಂಡಿತ ನಾವು ಇಲ್ಲಿ ಈ ಶಾಂಪೂವಿಗೆ ನ್ಯಾಚುರಲ್ ಶಾಂಪೂ ಬೇಸ್ ಅಂತ ಸಿಗುತ್ತೆ ನಿಮ್ಗೆ, ಅದನ್ನ ಬಳಸ್ಕೋಬಹುದು. ಇದು ಬರೀ ಒಂಥರ ನೊರೆ ಇರೋದಷ್ಟೇ. ಬಟ್ ಇದನ್ನ ತಗೊಳ್ಳುವಾಗ ನೀವು ನೋಡ್ಕೋಬೇಕು, ಪ್ಯಾರಾಬಿನ್ ಫ್ರೀ ಮತ್ತೆ ಸಲ್ಫೇಟ್ ಫ್ರೀ, ಪ್ರೆಗ್ನೆನ್ಸಿ ಫ್ರೀ, ಕೆಮಿಕಲ್ ಫ್ರೀ ಇರುವಂತಹ ನ್ಯಾಚುರಲ್ ಶಾಂಪೂ ಬೇಸ್ ಅನ್ನೇ ತಗೊಳ್ಳಿ. ಈ ರೀತಿಯಾಗಿ ಎಲ್ಲದನ್ನ ನೀವು ಮಿಕ್ಸ್ ಮಾಡ್ಕೊಂಡ್ರೆ ಒಂದ್ ಶಾಂಪೂ ರೆಡಿ ಆಯ್ತು ನಿಮ್ಗೆ. ಬಟ್ ಹಾಗೇನೆ ಮಾಡ್ಕೋಬಹುದು. ನಾನು ಆವಾಗ್ಲೇ ಹೇಳಿದ್ನಲ್ಲ, ಸೋಪ್ ನೆಟ್ಟನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕೊಂಡ್ರೆ ನಿಮ್ಗೆ ಇಲ್ಲಿ ಶಾಂಪೂ ಬೇಸ್ ಯೂಸ್ ಮಾಡುವ ಅಗತ್ಯನೇ ಇಲ್ಲ. ಬಟ್ ನೀವು ಇಲ್ಲಿ ತುಂಬಾ ನೊರೆ ಬೇಕು, ತುಂಬಾ ಸೋಪ್ ಫೀಲ್ ಬೇಕು ಅನ್ನೋವರಿಗೆ ಇಲ್ಲಿ ಶಾಂಪೂ ಬೇಸ್ ಅನ್ನ ನೀವು ಬಳಸ್ಕೋಬಹುದು. ಈ ರೀತಿಯಾಗಿ ನೀವು ಖಂಡಿತ ಶಾಂಪೂನ ರೆಡಿ ಮಾಡ್ಕೊಳ್ಳಿ. ನಿಮ್ದು ಒಂದು 75% ಮೇಲೇನೆ ನಿಮ್ಮ ಹೇರ್ ಸಮಸ್ಯೆ ಕಡಿಮೆ ಆಗತ್ತೆ ಅಂತಾನೆ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡ್ಬೇಕು. ಮತ್ತೆ ನೀವು ಟ್ರೈ ಮಾಡಿದಾಗ ಮತ್ತೆ ಇದನ್ನ ಬಿಡದೇ ಇಲ್ಲ, ಮತ್ತೆ ಮತ್ತೆ ಅದನ್ನೇ ಮಾಡ್ಕೊಳ್ತಾ ಇರ್ತೀರಾ, ಹಾಗೆ ಆಗಿರತ್ತೆ ನೋಡಿ. ಅಷ್ಟು ಚೆನ್ನಾಗಿ ಈ ಶಾಂಪೂ ನಿಮ್ಗೆ ಕೆಲಸ ಮಾಡುತ್ತೆ. ನನ್ಗೆ ಇಷ್ಟು ಕ್ವಾಂಟಿಟಿಯಲ್ಲಿ ಶಾಂಪೂ ಸಿಕ್ತು. ಬಟ್ ಇದನ್ನ ನೀವು ಹೇಗೆ ಯೂಸ್ ಮಾಡ್ಬೇಕು ಅಂದ್ರೆ ಇಲ್ಲಿ ನೀರ್ ಬೆರೆಸಬಾರ್ದು, ಹಾಗೇನೆ ಕೈಗೆ ಹಾಕೊಂಡು ಕೈಯಲ್ಲೇ ಉಜ್ಕೊಂಡು ಡೈರೆಕ್ಟ್ ಆಗಿ ತಲೆಗೆ ಹಾಕೊಳ್ಳಿ. ಅಂದ್ರೆ ತಲೆ ಒದ್ದೆ ಆಗಿರ್ಬೇಕು. ಉಜ್ಕೊಂಡು ಚೆನ್ನಾಗಿ ಉಜ್ಕೊಂಡು ಒಮ್ಮೆ ಉಜ್ಜಿ ಆದ್ಮೇಲೆ ಮತ್ತೆ ಪುನಃ ನೀವು ಎಣ್ಣೆ ಹಾಕಿದ್ರೆ 2 ಸಲ ಯೂಸ್ ಮಾಡ್ಕೋಬೇಕು ಇದನ್ನ. ಅವಾಗ ನಿಮ್ಗೆ ಎಣ್ಣೆ ಅಂಶ ಕಂಪ್ಲೀಟ್ ಆಗಿ ಹೋಗಿರತ್ತೆ ಇದ್ರ ಜೊತೆಗೆ. ಹಾಗೆ ಈ ರೀತಿಯಾಗಿ ನೀವು ಯೂಸ್ ಮಾಡ್ಕೊಂಡು ನಿಮ್ಮ ಹೇರ್ ಅನ್ನ ನೀವು ಖಂಡಿತ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ. ನನ್ಗಂತೂ 100% ಇದರಿಂದ ರಿಸಲ್ಟ್ ಸಿಕ್ಕಿತ್ತು. ಹಾಗಾಗಿ ಈ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ನಿಮ್ಗೆ ಹೇಗ್ ಅನ್ಸ್ತು, ಯೂಸ್ಫುಲ್ ಅಂತ ಅನ್ಸಿದ್ರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯೂಸ್ಫುಲ್ ಆಗೋವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ನಮ್ಗೆ ಯಾವುದೇ ತರ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ಕೇಳಿ ಆನ್ಸರ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಆಲ್ ಫ್ರೆಂಡ್ಸ್.